ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್. ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ನಾನು ಗುಜ್ಜೆ ಗಟ್ಟಿದ್ದು ತೋರಿಸ್ತಾ ಇದ್ದೆ. ಅದಾದ್ಮೇಲೆ ಫ್ರೆಂಚ್ ಫ್ರೈಸ್ ತಂದಿದ್ರು ಹಸ್ಬೆಂಡ್ ಅಂತ ಹೇಳಿ. ಸೊ ಅದನ್ನ ಮಕ್ಕಳು ಅರ್ಜೆಂಟ್ ಮಾಡಿದ್ರು, ಈಗಲೇ ಬೇಕು ಅಂತ ಹೇಳಿ. ಹಾಗಾಗಿ ಅದನ್ನ ಮಾಡಿಕೊಟ್ಟೆ. ಅದರಲ್ಲಿ ಏನು ಜಾಸ್ತಿ ಇರಲ್ಲ, 50 ರುಪೀಸ್ 60 ರುಪೀಸ್ ಇರುತ್ತೆ ಅನ್ಸುತ್ತೆ ಪ್ಯಾಕೆಟ್. ಸ್ವಲ್ಪ ಇರುತ್ತೆ ಅಷ್ಟೇ. ಸೊ ಮಕ್ಕಳು 3 ಜನ ಸ್ವಲ್ಪ ತಿಂದ್ರು. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಒಂಥರ ಕ್ರಿಸ್ಪಿ ಆಗಿತ್ತು. ನಾವು ಮನೇಲಿ ಮಾಡಿದಾಗ ಇಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಟೇಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಇಷ್ಟು ಕ್ರಿಸ್ಪಿ ಆಗಿರಲ್ಲ. ಬಟ್ ಇಲ್ಲಿದ್ದು ಅಂದ್ರೆ ಶಾಪಿಂದ ತಂದಿದ್ದು ಕ್ರಿಸ್ಪಿ ಆಗಿತ್ತು. ಅದಾದ ನಂತರ ಹಸ್ಬೆಂಡ್ ನಾನು ಸಮೋಸ ಮಾಡ್ತೀನಿ ಅಂತ ಅವರೇನೋ ಸಮೋಸ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಹೇಗ್ ಮಾಡಿದ್ರು ಏನು ಅಂತ ಹೇಳ್ತೀನಿ ನಾನು, ಕಂಟಿನ್ಯೂ ಬನ್ನಿ. ಇದೊಂದು ಸಮೋಸ ಶೇಪ್ ಅಂತ ಇದು ಯಾರು ಮಾಡಿದ್ದು? ಆಯಿಷಾ. ಸೂಪರ್. ಆಯಿಷಾ ಮಾಡಿ ಸಮೋಸ ಶೇಪ್ ಅಂತ. ತುಂಬ ಹಾಕ್ಬೇಕು, ಸ್ವಲ್ಪ ಆಯಿಷು ಜಾಸ್ತಿ ಹಾಕ್ಬೇಕು. ಸರಿ ಅಷ್ಟೇ. ಆಕ್ಚುಲಾಗಿ ಬರೀ ಮೈದಾ ಹಿಟ್ಟಲ್ಲೇ ಮಾಡಬೇಕು. ಬಟ್ ಹಸ್ಬೆಂಡ್ ಏನು ಮಾಡಿದ್ದಾರೆ, ಮೈದಾ ಹಿಟ್ಟು ಜೊತೆಗೆ ಗೋಧಿ ಹಿಟ್ಟು ಸೇರಿಸಿದ್ದಾರೆ. ಅಂದರೆ ಮೈದಾ ಹಿಟ್ಟು ಅಷ್ಟು ಹೆಲ್ದಿ ಅಲ್ಲ ಅಂದರೆ ಸ್ವಲ್ಪ ಸೇರಿದ್ರು ಅದನ್ನು ಹೆಲ್ದಿನೇ, ಬಟ್ ಸ್ಟಿಲ್ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಮಾಡಿದರು. ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಅವರೇ ಮಾಡ್ಕೊಂಡು ಅವರೇ ಮಾಡ್ತಾ ಇದ್ದಿದ್ದು. ಸೊ ನೋಡ್ಬೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸರ್ಕಲ್ ಥರ ಮಾಡಿ ಅದನ್ನು ಇದು 4 ಇದು ಹಾಕ್ಕೊಂಡ್ರು, 4 ಪೀಸಸ್ ಥರ ಮಾಡಿಕೊಂಡ್ರು. ಅದರ ನಂತರ ಅದರಲ್ಲಿ ಫಿಲ್ ಮಾಡೋದು. ಈ ಫಿಲ್ ಮಾಡೋದು ಅಷ್ಟೇ ಅವರೇ ರೆಡಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಪನ್ನೀರು ಹಾಕಿ ಮಾಡಿದರು. ಜಸ್ಟ್ ಟೊಮೆಟೊ ನೀರುಳ್ಳಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಪನ್ನೀರು ಸೇರಿಸಿದ್ರು. ಅಂದರೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಗರಂ ಮಸಾಲೆ ಈ ಥರ ರೆಡಿ ಮಾಡ್ಕೊಂಡಿದ್ರು. ಪಲ್ಯ ಥರ ಮಾಡ್ಕೊಂಡಿದ್ರು. ಅದನ್ನು ಫಿಲ್ ಮಾಡಿದ್ರು ಸ್ಟಫಿಂಗು. ತುಂಬ ಚೆನ್ನಾಗಿತ್ತು ಅದು ಫಿಲ್ಲು. ಟೇಸ್ಟಿಯಾಗಿ ಮಾಡಿದರು. ಜಸ್ಟ್ ಹಿಂಗೆ ಟೇಸ್ಟ್ ಮಾಡುವಾಗಲೇ ಗೊತ್ತಾಗ್ತಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಮೋಸನೂ ಅಷ್ಟೇ ಅವರಾಗೆ ಎಲ್ಲ ಶೇಪ್ ಕೊಟ್ಟು ಕಾಯಿಸಿದ್ದು ಕೂಡ ಅವರೇನೆ ನೀಟಾಗಿ ಶೇಪಲ್ಲಿ ಮಾಡಿದರು. ಫಸ್ಟ್ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಅದು. ಮತ್ತೆ ನ್ಯಾಕ್ ಗೊತ್ತಾಯ್ತಲ್ಲ, ಸೊ ಮತ್ತೆ ಮಾಡಿದರು. ತುಂಬ ಚೆನ್ನಾಗಿ ಬಂತು. ಆಯುಷ್ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಒಂದೆರಡು ಮಾಡ್ದೆ, ನೋಡಿದ್ರಲ್ಲ ನೀವು. ಸೊ ಅದಾದಮೇಲೆ ಇಲ್ಲಿ ಒಂದೊಂದೇ ಬಿಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಸ್ವಲ್ಪ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸ್ಬೇಕು, ಇಲ್ಲ ಮೆತ್ತಗೆನೆ ಬೇಕು ಅಂತಾದರೆ ಸ್ವಲ್ಪ ಕಮ್ಮಿ ಹೊತ್ತು ಕಾಯಿಸಿದ್ರೆ ಆಯಿತು. ಮೈದಾ ಹಿಟ್ಟು ಆಗಿರೋದ್ರಿಂದ ಆಬ್ವಿಯಸ್ಲಿ ಟೇಸ್ಟ್ ಬಂದಿರುತ್ತೆ. ಸೊ ನಾವು ಗೋಧಿ ಹಿಟ್ಟು ಹಾಕೋದಕ್ಕೆ ಅಲ್ಲಿ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು, ಹೆಲ್ದಿ ವರ್ಷನಲ್ಲಿ ಅದು ಚೆನ್ನಾಗಿರುತ್ತೆ. ಬಟ್ ಮೈದಾದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ. ಸೊ ಇಲ್ಲಿ ಎಲ್ಲಾನು ಕಾಯಿಸ್ತಾ ಇದ್ದಾರೆ. ಲಾಸ್ಟಾಗಿ ಮಕ್ಳ ಹತ್ರ ಕೂಡ ಕೇಳ್ತೀನಿ ಹೇಗಿತ್ತು ಅಂತ ಹೇಳಿ. ಯಾಕೆಂದರೆ ಬಿಕಾಸ್ ಏನು ಗೊತ್ತಾ, ಅವರಿಗೇನೆ ತುಂಬ ಇಷ್ಟ, ಮಕ್ಕಳಿಗೇನೆ ಯಾವಾಗಲೂ ಸಮೋಸ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ತುಂಬ ಇಷ್ಟ 3 ಜನಕ್ಕೂ. ಸೊ ಅದರಲ್ಲೂ ಸಮಿತಿ ಮತ್ತು ಅದ್ವಿತಿಗೆ ಸಖತ್ ಇಷ್ಟ ಸಮೋಸ. ಆಯುಷಿಗೆ ಫ್ರೆಂಚ್ ಫ್ರೈಸ್ ಇಷ್ಟ. ಸೊ ಹಾಗೆ ಈಗ ಎಲ್ಲ ಕಾಯ್ತು. ಸೊ ಮಕ್ಕಳಿಗೆ ಕೊಡ್ತೇನೆ, ನೋಡುವ ಏನು ಹೇಳ್ತಾರೆ ಅಂತ ಹೇಳಿ ನೋಡುವ. ಆದಿ ಹೇಗೆ ಉಂಟಾ? ಲೈಕ್ ಉಂಟಾ? ಏನಪ್ಪ ಎಂತ ಹೇಳೋದು? ಎಂತ ಸಮೋಸ ಒಳ್ಳೇದುಂಟಾ? ಯಾರು ಸಾಸ್ ಬೊಕ್ಕ ಸಮೋಸನಾ ಲೈಕ್ ಉಂಡಾ? ಯಾರು ಮಲ್ದೀನಿ ಗೊತ್ತಿಲ್ಲ ನಿಕ್ಕ ದೊಡ್ಡಪ್ಪ ಅಂದ ತಿನ್
ಅದಾದ್ಮೇಲೆ ನಾನಿಲ್ಲಿ ತೋರಿಸಿದ್ನಲ್ಲ ನಿಮಗೆ ಮೊದಲೇನೆ ಗಟ್ಟಿಗೆ ಅಂತ ಹೇಳಿ ನಾನು ನೆನೆಸಿಟ್ಟಿದ್ದೆ ಅಕ್ಕಿನ ಅಂತೇಳಿ. ಗುಜ್ಜೆ ಅಂದರೆ ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿಟ್ಟಿದ್ದು ನೋಡಿದ್ರಿ. ಸೊ ಈಗ ಎಲ್ಲ ಕಡ್ದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹಿಟ್ಟೇನಿದೆ ಗಟ್ಟಿದು ಹಿಟ್ಟು, ಸೊ ಅದರಲ್ಲಿ ಸ್ವಲ್ಪ ದೋಸೆಗೆ ಕೂಡ ಎತ್ತಿಟ್ಕೊಂಡ್ರೆ, ತುಂಬ ಅಲ್ಲ, ಈಗ ಸದ್ಯಕ್ಕೆ ಸಂಜೆಗೆ ಸ್ವಲ್ಪ ತಿನ್ನುವ ಅಂತ ಹೇಳಿ ಅಷ್ಟೇ. ಸ್ವಲ್ಪವನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸಣ್ಣಕ್ಕೆ ಕಡ್ದು ನೋಡಿ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಬಟ್ ಇಡ್ಲಿ ಅಥವಾ ಗಟ್ಟಿಗೆ ಮಾಡಬೇಕಾದ್ರೆ ಇಷ್ಟು ನೈಸಾಗಿ ಮಾಡಬೇಕಂತ ಇಲ್ಲ. ಸೊ ಅದು ಸ್ವಲ್ಪ ರವೆ ಥರ ಸಿಕ್ಕಿದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗೇ ಇರುತ್ತೆ. ಸೊ ಬನ್ನಿ ಈಗ ಗಟ್ಟಿ ಮಾಡೋದನ್ನ ತೋರಿಸ್ತೀನಿ ಹೇಗೆ ಅಂತೇಳಿ. ಒಲೆ ಆಲ್ರೆಡಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಸೊ ಒಲೆಯಲ್ಲೇ ಕಾಯಿಸೋದು ನಾವು ಈ ಥರ ತಿಂಡಿಗಳನ್ನು. ಸೊ ಈ ಗಟ್ಟಿ ಮಾಡಲಿಕ್ಕೆ ನಾವು ಬೇಕಾದ್ರೆ ನೀವು ಇಡ್ಲಿ ತಟ್ಟೆಲ್ಲ ಮಾಡ್ಕೊಳ್ಬೋದು. ಬಟ್ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಇದನ್ನು ತೆಕ್ಕೆ ಎಲೆ ಅಂತ ಹೇಳ್ತೀವಿ, ಅಂದರೆ ಸಾಗವಾನಿ ಎಲೆ ಇದು. ಸೊ ಇದನ್ನು ನಾವು ಗಟ್ಟಿಗೆ ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಾಗತ್ತೆ. ಇದು ಮತ್ತೆ ಗಟ್ಟಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂಥರ ಸ್ವಲ್ಪ ರೆಡ್ಡಿಶ್ ಥರ ಬರುತ್ತೆ, ಯಾಕಂದರೆ ಸಾಗವಾನಿ ಎಲೆ ರೆಡ್ ಕಲರ್ ಇರುತ್ತಲ್ಲ. ಹಾಗಾಗಿ ಇಲ್ಲಿ ರಶ್ಮಿ ಕೂಡ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ನಾನು ಹಾಕ್ಕೊಡ್ತಾ ಇದ್ದೀನಿ, ಅವಳು ಇಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಗಟ್ಟಿಗೆ ಕಡಿಬೇಕಿತ್ತು, ನಾನು ಮಿಕ್ಸಿಲಿ ಕಡಿದ್ನಲ್ಲ, ಹಾಗಾಗಿ ಸ್ವಲ್ಪ ನೀರಾಗಿತ್ತು. ಇಟ್ಸೋಕೆ ಏನು ತೊಂದರೆ ಇಲ್ಲ. ಇದು ಅಟ್ಟಿ ಅಂತೀವಲ್ಲ, ಸರ್ಗೋಲ್, ಅದು ಬಿಸಿಯಾಗಿದ್ದರೆ ಬೇಗ ಅಲ್ಲಿಗೆ ಗಟ್ಟಿ ಆಗಿಬಿಡುತ್ತೆ. ಇಲ್ಲದಿದ್ದರೆ ಅದು ಬಿಸಿ ಆಗದಿದ್ದರೆ ನೀರಿದ್ದರೆ ಹಿಟ್ಟು ಸ್ವಲ್ಪ ಲೀಕ್ ಆಗ್ಬೋದು ಅಂತ ಅಷ್ಟೇ. ಇಲ್ಲದಿದ್ದರೆ ಬಿಸಿ ಇದ್ದರೆ ಬೇಗ ಅದು ಅಲ್ಲಿಗೆ ಗಟ್ಟಿ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಎಲೆಗೆ ಕೂಡ ಹಾಕ್ತಾ ಇದ್ದೀನಿ, ನಾನು ಹಾಕಿ ಕೊಡ್ತಾ ಇದ್ದೀನಿ. ರಶ್ಮಿ ಹಾಗೆ ತಗೊಂಡೋಗಿ ಇಡ್ತಾ ಇದ್ದಾಳೆ. ಈಗ ಎಲ್ಲ ಗಟ್ಟಿನೂ ಮಾಡಿ ಆಯಿತು. ಇದು ಕಂಪ್ಲೀಟಾಗಿ ಈಗ ಬೇಯಲಿಕ್ಕೆ ಬಿಡಬೇಕು. ಸೊ ತುಂಬ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ, ಸೊ ಅದನ್ನು ಬೇಯಲಿಕ್ಕೆ ಬಿಡುವ. ಈಗ ನಾವು ದೋಸೆಗೆ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಮಾಡ್ತೇನೆ. ಈಗ ನಾನು ತೋರಿಸ್ತೇನೆ ನಿಮಗೆ. ಹಲಸಿನ ಹಣ್ಣಿನ ದೋಸೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಇದರಲ್ಲಿ ಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಇದೆ ಅಲ್ವಾ, ಸೊ ಅದಕ್ಕೆ. ಸೊ ನಾನು ಅದೇ ನಿಮಗೆ ಕಡಿಯೋದು ಹೇಳಲಿಲ್ಲ ಅಲ್ಲ, ಅಕ್ಕಿ ನೆನೆಸಿರ್ತೀವಿ, ಅದಕ್ಕೆ ಹಲಸಿನ ಹಣ್ಣು ಆಲ್ರೆಡಿ ನಾನದು ಓಪನ್ ಮಾಡಿ ಇಟ್ಟಿದ್ದೆ ನೋಡಿ, ಅಂದರೆ ಬಿಡಿಸಿ ಇಟ್ಟಿದ್ದೆ, ಒಂದೇ ಸತಿ ಮಿಕ್ಸಿಗೆ ಇದಾಗತ್ತೆ ಅಂತೇಳಿ. ಸೊ ಅಷ್ಟೇ, ಹಲಸಿನ ಹಣ್ಣು, ಅಕ್ಕಿ, ಕಾಯಿ, ಬೆಲ್ಲ, ಉಪ್ಪು, ಏಲಕ್ಕಿ ಇದಿಷ್ಟನ್ನು ಹಾಕಿ ಕಡಿಯುವಂಥದ್ದು. ಸೊ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದ್ರ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಈ ಕಾವಲಿ ಇರುತ್ತಲ್ಲ, ಅದರಲ್ಲಿ ಮಾಡಬೇಕು. ನಾನು ಆ್ಯಕ್ಚುಲಿ ಇಲ್ಲಿ ಒಂದು ತವ ಇತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗ್ಯಾಸಲ್ಲಿ ಆಲ್ರೆಡಿ ನಾವು ಒಲೆಯಲ್ಲಿ ಇದಿಟ್ಟಾಗಿದೆ ಅಲ್ಲ ಅಟ್ಟಿ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಹೀಗೆ ಗ್ಯಾಸಲ್ಲೇ ತವದಲ್ಲಿ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಹಾಕೊಂಡು ತಿಂತಾ ಇರಬೇಕು ಗೈಸ್, ಸಖತ್ತಾಗಿರುತ್ತೆ ಹಲಸಿನ ಹಣ್ಣಿನ ದೋಸೆ. ಸೊ ಯಾರಿಗೆಲ್ಲ ಹಲಸಿನ ಹಣ್ಣಿನ ದೋಸೆ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಖತ್ ಇಷ್ಟ, ಮಕ್ಕಳು ಕೂಡ ಸಖತ್ ಇಷ್ಟಪಟ್ಟು ತಿಂದರು. ಅದರಲ್ಲೂ ಆಯುಷಿಗಂತೂ ತುಂಬ ಇಷ್ಟ ಆಯಿತು, ಅದ್ವಿತಿಗೆ ಸಮೋಸ ಇಷ್ಟ ಆಯಿತು ಅಂತ ಹೇಳ್ದ. ಸೊ ಇವನು ಸಮ್ಮಿತಿಗೂ ಅಷ್ಟೇ ಸ್ವಲ್ಪ ಈ ಥರ ಹಲಸಿನ ಹಣ್ಣಿನ ದೋಸೆ ಇವೆಲ್ಲ ಅಷ್ಟು ಇಷ್ಟ ಆಗಲ್ಲ, ಗಟ್ಟಿ ಎಲ್ಲ. ಬಟ್ ಆಯುಷ್ ಸಖತ್ ಇಷ್ಟ ಆಯಿತು, ಕೇಳಿ ಹಾಕ್ಸ್ಕೊತಾ ಇದ್ದ. ಸೊ ನೋಡಿ, ಅವನ ಹತ್ರ ಕೂಡ ಕೇಳ್ತೀನಿ, ನಾನು ಅವನ ಒಪಿನಿಯನ್ ಹೇಳ್ತಾನೆ. ಆಯುಷ್ ಹೇಗಿದೆಯಾ ದೋಸೆ? ಹೌದಾ, ಎಂತ ದೋಸೆ ಹೇಳು? ಗುಜ್ಜದ ಹಲಸಿನ ಹಣ್ಣಿದೆ, ಹೇಗೆ ಉಂಟು? ಒಳ್ಳೇದುಂಟಾ? ದೋಸೆ ಹೇಗೆ ಬಂದಿತ್ತು ನೋಡಿದ್ರಲ್ಲ, ಆ್ಯಂಡ್ ಒಪಿನಿಯನ್ ಕೂಡ ತಿಳ್ಕೊಂಡ್ರಿ ಆಯುಷ್ ಹತ್ರ. ನನಗೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದು ನನ್ನ ಗಟ್ಟಿ ಏನು ಬೈಯೋಕ್ಕೆ ಇಟ್ಟಿದ್ದೆ, ಹಲಸಿನ ಹಣ್ಣಿನ ಗಟ್ಟಿ ಬೇಯಲಿಕ್ಕೆ ಇಟ್ಟಿದ್ದಲ್ಲ, ಅದೇ ಇದು. ಸೊ ಅದು ಈ ಥರ ಬಂದಿದೆ ನೋಡಿ. ಇದು ಅಷ್ಟು ಇಷ್ಟ ಆಗಲ್ಲ ಮಕ್ಕಳಿಗೆ, ಬಟ್ ದೋಸೆ ಸಖತ್ ಇಷ್ಟಪಟ್ಟರು. ಹಲಸಿನ ಹಣ್ಣಿನ ತಿಂಡಿ ತೋರ್ಸೋಕೆ ಹೋಗಿ ಮೂರು ರೆಸಿಪೀಸ್ನ ತೋರಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.